ಏನಮ್ಮ ಎಲ್ಲ ಮನೆ ಕೆಲಸ ಎಲ್ಲ ಮಾಡ್ದೆ? ಎಲ್ಲ ಆಯ್ತಾ? ಹ್ಞೂ ನಮ್ಮ ಎಲ್ಲ ಕೆಲಸ ಮಾಡಿದೆ. ಹೇಳು. ನೋಡು ರೂಮ್ ಒಳಗಡೆ ಬಾಗಿಲು ಹಾಕೊಂಡು ಕೂತ್ಕೊಂಡಿರೋಳು ಬಾಗಿಲು ತೆಗಿಯಂಗೆ ಇಲ್ಲ. ಅವಳು ಭಾಳ ಇದನ್ನು ಮಾಡ್ತಾ ಇದ್ದಾಳೆ ಕಣಮ್ಮ. ಅವಳು ಏನು ಮಾಡೋದಮ್ಮ? ಯಾಕೆ ರೂಮ್ ಒಳಗಡೆ ಇದ್ದಾಳೆ? ಯಾಕೆ ಏನು ಮಾಡಿದ್ಲ ಅಂತ ಅದು ತಿರ್ಗಮ್ಮ ನನ್ನ ಫೋನ್ ತಗೊಂಡು ಮತ್ತೆ ಫೋನ್ ಮಾಡಿದ್ಲು ಕಣಮ್ಮ. ಫೋನ್ ಮಾಡಿ ಮೆಸೇಜ್ ಎಲ್ಲ ಮಾಡಿದ್ಲು. ಅದಕ್ಕೆ ಎಲ್ಲ ರೆಕಾರ್ಡ್ ಆಗೈತೆ ನನ್ನ ಫೋನಲ್ಲಿ ನಾನು ಮಾತಾಡಿರೋದೆಲ್ಲನ. ಮತ್ತು ಇವಾಗ ನೀನು ನಮ್ಮ ಮನೆಗೆ ಬಂದು ಏನು ಕೇಳ್ರಿ ಅಂತ ಹೇಳಿ ಎಲ್ಲನ ಹೇಳೋಳ ಹುಡ್ಗಂಗೆ ಮತ್ತೆ ಫೋನ್ ಮಾಡಿದಾಳೆ ಕಣಮ್ಮ. ನನ್ನ ಫೋನ್ ತಗೊಂಡು ಮೆಸೇಜ್ ಎಲ್ಲ ಮಾಡವಳೆ. ಹೌದೇನು ನೋಡಮ್ಮ, ಮಾಡಲ್ಲ ಅಂತೇಳಿ ಅವ್ರ ಅಪ್ಪನ ಕೊಟ್ಟೆ ಮೊನ್ನೆ ಇನ್ನು ಹಂಗೆ ಹೇಳಿ ಸುಮ್ಕಿರಿಲ್ಲ ಅವಳಿಗೆ. ಸುಮ್ಮನೆ ಮದುವೆ ಮಾಡಿಬಿಡೋಣ. ಎಲ್ಲ ನನ್ನ ಗಂಡು ನೋಡ್ಬಿಟ್ಟು ಸುಮ್ಮನಿರು, ನಾನೆಲ್ಲ ಮದುವೆ ಮಾಡ್ತೀನಿ. ಸುಮ್ಮನೆ ಮದುವೆ ಮಾಡಿ ಕಳಿಸಿದ್ರತ್ತೆ ಯಾವುದಿರಲ್ಲ, ಯಾಕೆ ತಲೆನೋವಿರಲ್ಲ. ಸುಮ್ಮನೆ ಮದುವೆ ಮಾಡೋಣೀಗ. ನೀನು ಬೇಕಾದ್ರೆ ನೀನು ಓದಿ ಇನ್ನೂ ಸೆನಕ್ಕೆ ಮುಂದಕ್ಕೆ ನೀನು ದೊಡ್ಡಾಳು ಬುದ್ಧಿವಂತೆ. ನೀನು ಬುದ್ಧಿವಂತೆ ಆಗಿ ಹಿಂಗೆ ನೀನು ಓದು. ಸುಮ್ಮನೆ ಅವಳು ಮದುವೆ ಮಾಡೋಣ. ಏನು ದೊಡ್ಡಾಳು ನಿಕ್ಕೇನು ಸಣ್ಣ ಅಳ್ದು ಮಾಡಿದ್ರು ಪರವಾಗಿಲ್ಲ, ಮಾಡಿದ್ರು ಅಂತ ಅಂದರೂ ಪರವಾಗಿಲ್ಲ. ನಾನು ತಲೆ ಕೆಡಿಸ್ಕೊಂಬಲ್ಲ, ಸುಮ್ಮನೆ ಮದುವೆ ಮಾಡಿಬಿಡೋಣ ಅಂತ ಅವಳ್ದ ಅಷ್ಟೇನೆ. ಸುಮ್ಮನೆ ಹಿಂಗೆಲ್ಲ ಮೈಗ ಹೇಳೋಕ್ಕಾಗಲ್ಲ. ಆಗಲೆಲ್ಲ ಹೋಗಿ ಏನು ಅವಳಿಗೆ ಹಿಂಗೆ ಮಾಡಬೇಡ ಕಣಮ್ಮ, ಹಿಂಗೆ ಮಾಡಬೇಡ ಕಣಮ್ಮ ಅಂತ ಆಗಲೆಲ್ಲ ಹೇಳೋಕ್ಕಾಗಲ್ಲ. ಆಗಲೆಲ್ಲ ಹೇಳೋಕ್ಕೆ ನಮಗೆ ಬೇಜಾರಾಗುತ್ತೆ. ಆಗಲೆಲ್ಲ ಹೇಳಿದರೆ ಅವಳಿಗೂ ನೋಡು ಅಂತ ಹೇಳಿ ಅವಳಿಗೂ ಮನ್ಸಿಗೆ ಬೇಜಾರಾಗುತ್ತೆ. ಸುಮ್ಕಿರು, ಮದುವೆ ಮಾಡಿಬಿಡೋಣ. ಮದುವೆ ಮಾಡೋದ್ರ ಹತ್ಲಕ್ಕೆ ಯಾವುದೂ ಇರಲ್ಲ. ಸುಮ್ಮನೆ ಮಾಡಿದ್ರೆ ಆಯ್ತು. ಎಲ್ಲಿ ರೂಮ್ ಒಳಗಡೆ ಇದ್ದಾಳೆ? ರೂಮ್ನಾಗ ಇದ್ದಾಳೆ. ರೂಮ್ನಾಗೆ ಬಾಗಿಲು ತೆಗ್ದಿಲ್ಲ ನೋಡು. ಅಮ್ಮಾಯಿ ಬಂದಾಗ ಹೇಳ್ತೀನಿ ಅಂದೆ ನಮಗೆ ಇಟ್ಕೊಂಡು ಹೊಡಿಯೋಕ್ಕೆ ಬಂದ್ಲು. ನಾವಿಬ್ರು ಜಗಳ ಆಡ್ಕೊಂಡ್ವಿ. ಅದೃಷ್ಟಕ್ಕೆ ಬಂತು, ಬೈತು. ಅವಾಗ ಸುಮ್ಕಾದ್ಲು. ಹಿಂಗೆ ಮಾಡ್ತಾ ಇದ್ದಾಳೆ ಅವಳು. ಸುಮ್ಕಿರು, ಅವಳಿಗೆ ಹೇಳೋದು ಬೇಡ, ಕೇಳೋದು ಬೇಡ. ಸುಮ್ಮನೆ ಕರ್ಕೊಂಡೋಗಿಲ್ಲ ನಾವು ಮದುವೆ ಮಾಡ್ಕೊಂಬತ್ತೀನಿ. ನಮಗೆ ಗೊತ್ತೈತೆ ಹೆಂಗೆ ಮಾಡಬೇಕು ಏನು ಎತ್ತ ಅಂತ ನನಗೆ ಗೊತ್ತೈತೆ. ಮಾಡ್ತೀನಿ ಸುಮ್ಮನಿರು. ನೋಡಿ ಹಿಂಗೆ ಮಾಡಿದ್ರೆ ಅವಳಿಗೆ ಏನು ಅನ್ಸಲ್ಲ. ನನ್ನ ಯಾರನ್ನ ಏನು ಅಂದರು ಏನು ಎತ್ತ ಅಂಬೋದೊಂದು ಈಟರ ಯೋಚನೆ ಮಾಡೋಕ್ಕಾಗಲ್ವ ಅವಳು? ನಾನು ಹಿಂಗೆ ಮಾಡಿದ್ರೆ ಹೆಂಗೆ ಅಂಬೋದೊಂದು ಈಟನ ಯೋಚನೆ ಮಾಡಲ್ವಲ್ಲ ಅವಳು? ಮಾಡಬೇಡ, ಯಾಕೆ ಹಿಂಗೆ ಮಾಡ್ತೀಯ ಅಂತ ಬೈದರೆ ನನ್ನ ಇಷ್ಟ ಕಣೆ. ನಾನು ಏನಾನ ಮಾಡ್ತೀನಿ, ನಿನಗೇನೇ ಬೇಕು, ನೀನು ಭಾಳ ಇದು ಮಾಡ್ತೀಯ ಅಂತ ನನ್ನ ಮೇಲೇ ಜೋರು ಮಾಡ್ತಾಳೆ. ಯಪ್ಪ 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 ಹೆಂಗೆ ಬೈತಾಳೆ ಕಣಮ್ಮ ನನ್ನೇನೆ. ನಾನು ಅದಕ್ಕೆ ಸುಮ್ಮನೆ ಆಗ್ಬಿಟ್ಟೆ. ಬಂತೆ ನಮ್ಮ ನಿಮ್ಮಮ್ಮಯ್ಯ? ನಾನು ನೋಡ್ತಾ ಇದ್ದೆ ಋತುವಕ್ಕ ಬರೋದೇನೆ ಬಂತು. ಹೇಳ್ತಾ ಇದ್ದೀನಿ ಅದೃಷ್ಟಕ್ಕ ಹಿಂಗೆ ಮಾಡಿದ್ಲು ಅವಳು ಅಂತೇಳಿ ಹೇಳ್ತಾ ಇದ್ದೀನಿ. ಅಲ್ಲ ತನ್ವಿ ತಿರ್ಗ ಫೋನ್ ಮಾಡಿದ್ಲಂತೆ. ಇವಳ ಮೊಬೈಲಲ್ಲೆಲ್ಲ ರೆಕಾರ್ಡ್ ಆಗೈತೆ, ಮಾತಾಡೋಳೆ, ನನಗೂ ತೋರಿಸಿದ್ಲು. ಸುಮ್ಮನೆ ಋತುವಕ್ಕ ಒಯ್ಯೋದು ಬಡಿಯೋದು ಬೈಯೋದು ಇದೆಲ್ಲ ಮಾಡೋಕೆ ಹೋಗ್ಬೇಡ್ರಿ. ಸುಮ್ಮನೆ ಗಂಡು ನೋಡಿ ಯಾವ್ದಾನ ಒಂದು ಸುಮ್ಮನೆ ಮದುವೆ ಮಾಡೋದು ನೋಡ್ರಿ. ಇವಳಿದ್ರು ಇರಲಿ ಹೇಳು. ದೊಡ್ಡಾಳು ಇದ್ದಾಳಪ್ಪ, ಸಣ್ಣಾಳು ಮಾಡಿದ್ರು ಅಂತ ಅನ್ಕೊಂಡ್ರು ಪರವಾಗಿಲ್ಲ. ಸುಮ್ಮನೆ ಅವಳಿಗೆ ಮದುವೆ ಮಾಡಿರಿ. ಯಾಕಂದರೆ ಹಿಂಗಿದ್ದಾಗ ತಾಯಿ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು. ಇವಳಿಗೆ ಹೆಂಗೋ ಬುದ್ಧಿ ಐತೆ, ಅರ್ಥ ಮಾಡ್ಕೊಂತಾಳೆ. ಅವಳಿಗೆ ಸ್ವಲ್ಪ ಇನ್ನೂ ಅರ್ಥ ಆಗಲ್ಲ ಹೇಳಿದ್ರೆ. ಇವಳ ಮೇಲೇ ಬಾಯ್ ಮಾಡ್ತಿದ್ಲು. ತಿರ್ಗಿ ನಾನು ಬಂದು ಸುಮ್ಕಿರಮ್ಮ, ಜಗಳ ಮಾಡ್ಕೋಬೇಡ್ರಿ ಅಂತೇಳಿ ಸುಮ್ಮನಿರಿಸಿ. ನೋಡಿ ಅಸಲಿ ಯಾರಿಗಾನ ಗೊತ್ತಾದರೆ ಅಕ್ಕಪಕ್ಕದವರೆಲ್ಲ ಆಡ್ಕೊಂತಾರೆ. ಮೊದಲೇ ಜನಕ್ಕೆಲ್ಲನ ನಿಮ್ಮ ಮೇಲೆ ಕಣ್ಣೈತೆ, ಬೇಡ ಇಂಥವೆಲ್ಲ ಮಾಡಬೇಡ್ರಿ ಅಂತ ನಾನು ಸುಮ್ಮನಿರ್ಸೋದೆ. ಅದಕ್ಕೇ ಋತುವಕ್ಕ ಸುಮ್ಮನೆ ಮದುವೆ ಮಾಡೋದು ನೋಡ್ರಿ ಋತುವಕ್ಕ. ನಾನು ನಮ್ಮ ಗುಂಡಪ್ಪನ ಹತ್ರ ಹಂಗಂದೆ. ಅದಕ್ಕೆ ನಮ್ಮ ಗುಂಡಪ್ಪ ಏನಂತು, ಸುಮ್ಮನೆ ಮದುವೆ ಮಾಡಿದ್ರು ಆಸೆ ಋತುವಕ್ಕಂಗೆ ಹೇಳು ಮದುವೆ ಮಾಡೋಕ್ಕೆ ಅಂತ ಹೇಳಿ ಹೇಳ್ತು. ಅದಕ್ಕೆ ನಾನು ಹೇಳೋಗೋಣ ಅಂತೇಳಿ ಬಂದೆ. ಸುಮ್ಮನೆ ಮದುವೆ ಮಾಡ್ರಿ ಋತುವಕ್ಕ. ಮದುವೆ ಮಾಡಿದ್ರೆ ಯಾವುದೂ ಇರಲ್ಲ. ಈಗ ಆಮೇಲೆ ಒಂದು ಸ್ವಲ್ಪ ದಿನ ಇದು ಮಾಡ್ತಾಳೆ. ಆಮೇಲೆ ಹೆಂಗೋ ಸುಮ್ಮನೆ ಆಗ್ತಾಳೆ. ನೋಡಿ ಯಾವ್ದಾರ ಒಂದು ಗಂಡು ನೋಡಿ ಸುಮ್ಮನೆ ಮದುವೆ ಮಾಡೋದು ನೋಡ್ರಿ. ಮದುವೆ ಆದ್ರತ್ಲಾಗ ಹೆಂಗೋ ಸುಮ್ಮನೆ ಪಾಡಿಗಳು ಚೆನ್ನಾಗಿರೋದು ನೋಡ್ತಾಳತ್ತ. ಏನು ಮಾಡೋಣ, ಒಂದೊಂದ್ಸತಿ ಹಿಂಗೆ ಆಗುತ್ತೆ. ಈಗ ಬೈಯೋದು ಒಯ್ಯೋದು ಏನೋ ಮಾಡೋಕೆ ಹೋಗ್ಬಿಡ್ರಿ. ಸುಮ್ಮನೆ ಯಾಕೆ ಪ್ರಯಾಣ ಅಂತಾಗೂ ಹೇಳೋಕೆ ಹೋಗ್ಬಿಡವಣ್ಣ. ಮೊದಲೇ ಸಿಟ್ಟಿಂದು ಏನು ಮಾಡೋದಮ್ಮ. ನೋಡಮ್ಮ, ನಾವು ಕೆಲ್ಸಕ್ಕೆ ಹೋಗ್ತೀವಿ ಏನೋ ಬಿಡತ್ತ ದುಡ್ಕಮ್ಮನ. ನಾವು ಬರೀ ಇಷ್ಟು ದಿವಸ ಮಕ್ಕಳು ಮರಿ ಅಂತೇಳಿ ನೋಡ್ಕೊಂಡು ಬರೀ ಮನೆಯಾಗಿದ್ದಿದ್ದೆ ಆಯ್ತು. ನಾವು ಓದಿ ಏನಾನ ಓದಿದ್ಕೂ ಪ್ರಯೋಜನ ಇಲ್ಲಂಗೆ ಮಾಡ್ಕೊಂಡ್ವಿ. ನಾವು ಓದಿ ಏನಾನ ಒಂದು ಮಾಡ್ಬೇಕು. ಓದಿದ್ದೀವಲ್ಲ, ಕೆಲ್ಸಕ್ಕೆ ಹೋಗ್ಬೇಕು, ದುಡ್ಕೋಬೇಕು. ಮುಂದೇನು ನಮ್ಮ ಮಕ್ಳು ಮರಿಗೆ ಏನಾನ ಆಸ್ತಿ ಅಂತಸ್ತು ಮಾಡಬೇಕು ಅಂಬೋದು ನಮ್ಗೆ ಆಸೆ ಇರುತ್ತೆ, ಮಾಡ್ತೀವಿ. ಆದರೆ ನೋಡಿ ಇವ್ರ ಒಂದು ಇಷ್ಟನ ಅರ್ಥ ಮಾಡ್ಕೊಂಬಂಗೆ ಇಲ್ಲ. ಏನು ಹೇಳಿದ್ರು ಅರ್ಥ ಮಾಡ್ಕೊಂಬಂಗೆ ಇಲ್ಲ. ನಾವು ಎಷ್ಟು ಹೇಳ್ತೀವಿ ಬೇಡ ಹಿಂಗೆ ಮಾಡಿಬಿಡ ಕಣಮ್ಮ ಬೇಡ ಅಂತೇಳಿ ಎಷ್ಟು ಹೇಳಿದ್ರು ಬರೀ ಹಿಂಗೆ ಮಾಡಿದ್ರೆ ಹೆಂಗಮ್ಮ? ಎಷ್ಟು ಬೇಜಾರಾಗುತ್ತೆ ಹಿಂಗೆ ಮಾಡಿದ್ರೆ. ಯಾರು ಹಿಂಗೆ ಮಾಡಬಾರ್ದು. ಬಿಡು, ನಾನು ಅವಳಿಗೆಲ್ಲ ಹೇಳ್ತೀನಿ. ಸುಮ್ಮನೆ ಕೊಟ್ಟು ಹೇಳೋದು ಬೇಡ, ಕೇಳೋದು ಬೇಡ, ಸುಮ್ಕಿರ ಮತ್ತೆ ಬೈಯೋದು ಬೇಡ. ಏನಾನ ಮಾಡ್ಕೊಂಬ್ಲಮ್ಮ. ನಮ್ಗೆ ಅಲ್ಲೇನೆ ಸಾಕಾಗ್ಬಿಟ್ಟೈತಿ. ಈಗ ಎಷ್ಟು ಹೇಳ್ತಾರಮ್ಮ ಅದೃಷ್ಟ ಬುದ್ಧಿನ? ಎಷ್ಟು ಹೇಳ್ತಾರೆ ಹೇಳು? ನನಗಾಲೆ ಸಾಕಾಗ್ಬಿಟ್ಟೈತಿ. ನನಗೆ ಎತ್ಲಾಗನ ಹೋಗ್ಬಿಡೋಣ ಅನ್ನಿಸ್ಬಿಟ್ಟೈತಿ. ಸುಮ್ಕಿರಮ್ಮ, ಯಾಕೆ ಹೋಗ್ತೀಯ? ಸುಮ್ಮನೆ ಯಾಕೆ ಎತ್ಲಾಗು ಯಾರಿಗೂ ಹೋಗ್ಬೇಡ. ಸುಮ್ಮನಿರು, ಏನು ಮಾತಾಡೋಕೆ ಹೋಗ್ಬೇಡ. ಈಗ ಏನೋ ಆಗೋದಾಗ್ಬಿಟ್ಟೈತೆ ಬಿಡು. ಇವಾಗ ಅವಳಿಗೆ ಬುದ್ಧಿ ಹೇಳಿದ್ರಾಯ್ತು. ಹಿಂಗೆ ಮಾಡಬೇಡ ಕಣಮ್ಮ ಅಂತೇಳಿ ನೀವೇ ಹೇಳ್ರಿ ಬುದ್ಧಿ. ನಿನ್ನೇನು ಮಾಡೋಕ್ಕಾಗುತ್ತೆ? ಈಗ ನಾವು ಹಂಗೆ ಹಿಂಗೆ ಅಂತೇಳಿ ಜೋರು ಮಾಡೋಕೆ ಹೋದ್ರೆ ಸುಮ್ಮನೆ ಅವಳಿಗೂ ಬೇಜಾರಾಗುತ್ತೆ. ಬೇಜಾರ ಮಾಡಬಾರ್ದು. ಒಳ್ಳೆ ಮಾತನಾಗ ಹೇಳೋದು ನೋಡಿ. ಸುಮ್ಮನೆ ಯಾವುದೋ ನನ್ನ ಗಂಡು ನೋಡಿ ಮದುವೆ ಮಾಡೋದು ನಡೀರಿ. ಇಲ್ಲ ಬಾಗಿಲು ತೆಗಿಯೋದು ನಡಿ. ಒಳಗಿದ್ದಾಳೆ ರೂಮ್ ಒಳಗಡೆ ನೋಡು ಬಂದು ಬೈತೈತೆ ನಮ್ಮಮ್ಮ ಅಂತ ಬಾಗ್ಲಾಕೊಂಡು ಸುಮ್ಮನೆ ಅನ್ಕೊಂಡವಳೆ. ಒಳಗಿದ್ದಾಳೆ ನಡಿ ಋತುವಕ್ಕ. ಬಾಗಿಲು ತಟ್ಟಮ್ಮ. ಮನ್ವೆ ಬಾಗಿಲು ತಟ್ಟಮ್ಮ.
ಹೋಗತ್ತ ಬೇಜಾರಾದಂಗೆ ಆಗ್ಬಿಡುತ್ತೆ ಕಣಮ್ಮ ಇಂಥವೆಲ್ಲ ಕೇಳ್ಬಿಟ್ರೆ ಅದೃಷ್ಟ ಭಾಳ ಮನ್ಸಿಗೆ ಬೇಜಾರಾಗ್ಬಿಡುತ್ತೆ. ಹೋಗತ್ತ ಕಂಪ್ಲೇಂಟ್ ಕೊಡ್ತೀನಿ ನಾನೇ ನೋಡತಕ ನೋಡಿ ಕಂಪ್ಲೇಂಟ್ ಕೊಡ್ತೀನಿ. ಎಲ್ಲೈತೆ ದುಡ್ಡು ಒಳಗೆ ತಂದು ಕೊಡತಕನ ಸುಮ್ಕಿರಲ್ಲ ನಾನು. ಅದೇ ನೀನು ಎಷ್ಟು ಬಡ್ಕೊಂಡ್ರು ಆ ದುಡ್ಡು ನಿನ್ನ ಕೈ ಸಿಗಲ್ಲ ಸರಿನಾ. ನೀನೇನೇ ಇದು ಮಾಡಿದ್ರು ನಿನ್ನ ಕೈಗೆ ಅದು ಸಿಗಲ್ಲ. ಹೆಂಗೆ ದುಡಿದಿದೆ ಏನು ಏನು ಎತ್ತ ಅಷ್ಟೊಂದು ದುಡ್ಡು ಒಡವೆ ಇಟ್ಕೊಂಡು ನಿನ್ನ ಮೇಲೆ ಬರುತ್ತೆ ನೋಡಿ. ನೀನೇ ನನ್ನ ಕಂಪ್ಲೇಂಟ್ ಕೊಡೋಕೆ ಹೋಗೋದೆಲ್ಲನ ನಾವೇನು ಮಾಡ್ಬೇಕು ಅದನ್ನು ಮಾಡ್ತೀವಿ ಅಷ್ಟೇನೆ. ನಮ್ಮ ಹತ್ರ ಆದ್ರೆ ಇದ್ರೆ ನಮ್ಮ ತಗಾದ್ರೆ ಇರುತ್ತೆ. ಕಂಪ್ಲೇಂಟ್ ಕೊಡ್ತೀನಿ ಬಿಡಲ್ಲ. ನನ್ನ ಸೊಸೆರು ಓದ್ಕೊಂಡವ್ರೆ ನನ್ನ ಕೂಡಿಟ್ಟಿರೋ ದುಡ್ಡ ಅಂತ ನಾನು ಕಂಪ್ಲೇಂಟ್ ಕೊಡ್ತೀನಿ. ನೀವೆಟ್ಕೆ ನೀವು ತಂದು ಕೊಡ್ಬೇಕು. ಅದು ಎಲ್ಲಿ ಇಕ್ಕಿದ್ದೀರಾ ಮನೆನೆಲ್ಲ ಹುಡುಕಿರೋ ಅಂದ್ರೆ ಮತ್ತೆ ನೀನು ಎಲ್ಲಿಗೆ ಇಕ್ಕಿದ್ರೆ ತವ್ರ ಮನೆಗೆಲ್ಲ ಸಾಕಾಕಿದ್ದೀರೇನೆ. ನನ್ನ ಮನೆಗಳದೆಲ್ಲ ಕಿತ್ಕೊಂಡು ಎಲ್ಲ ತವ್ರ ಮನೆಗೆ ಸಾಕಾಕಿದ್ರಲ್ಲ ಮನ ಮರ್ಯಾದಿಲ್ದಾರ ನೀವು. ಮತ್ತೆ ನೀನು ಸುಮ್ಮನೆ ಏನು ಸಿಟ್ಟಾಗ್ತಾ ಇದೆಯಾ? ಸುಮ್ಮನಿರೋದು ಕಲಿ. ನೀನೇನು ಸಿಟ್ಟಾದ್ರೂ ಏನೂ ನಡೆಯಲ್ಲ. ನಿಂದು ಎಷ್ಟಾಯ್ತು ಅಷ್ಟು ನೋಡ್ಕೊಂಡು ತೆಪ್ಪರು ಬಿದ್ದಿರೋದು ಕಲಿಯತ್ತೆ. ಸುಮ್ಮನೆ ಯಾಕೆ ಇಷ್ಟೊಂದು ಹಾರಾಡ್ತಾ ಇದೀಯಾ? ಅಯ್ಯೋ ಎಷ್ಟು ಒಳ್ಳೆ ಮಾತನಾಗ ಹೇಳಿದ್ರು ನಿನಗೆ ಅರ್ಥ ಆಗ್ತಾ ಇಲ್ಲ. ಏನು ಅರ್ಥ ಆಗ್ತಿಲ್ಲ ಏನು ಅರ್ಥ ಆಗ್ತಿಲ್ಲ ಅಂತ ನೀನು ಅರ್ಥ ಮಾಡ್ಕೋಬೇಕು, ನಾವಲ್ಲ. ನೀನು ಅರ್ಥ ಮಾಡ್ಕೋಬೇಕಣಿ. ನೀನು ಅರ್ಥ ಮಾಡ್ಕೋಬೇಕು. ನಾವೇಕೆ ಅರ್ಥ ಮಾಡ್ಕೊಂಬನ ಮಾತಾಡೋದು ನೋಡಿ ಹೆಂಗೆ ಮಾತಾಡ್ತಾಳೆ. ನಾನು ಅರ್ಥ ಮಾಡ್ಕೋಬೇಕಂತೆ. ಫಸ್ಟ್ ನಮ್ಮ ದುಡ್ಡು ಓದ್ಕೊಂಡಿರೋದು ಕೊಡೆ ನಡಿಯಕ್ಕ. ಬಡ್ಡಿ ಕೊಟ್ಟಿರೋರಿಗೆಲ್ಲ ಹೇಳಿ ಬಂದ್ಬಿಡೋಣ ನಡಿ. ಬಡ್ಡಿ ಮಾತ್ರ ಕೊಡಬೇಡ್ರಿ, ಹಣ ಕೊಡ್ರಿ, ನಮ್ಮ ಕೈ ಕೊಡ್ರಿ ಅಂತೇಳಿ ಹೇಳ್ತೀವಿ. ಏನು ಮಾಡಲ್ಲ ನಾ ಮತ್ತೆ ಅಂತ ಹೇಳ್ತೀನಿ. ಏನು ಈಗ ನೀನು ಹಂಗೆ 10 ರೂಪಾಯಿ ಬಡ್ಡಿ ತಗೊಳ್ಳೋ ಅಂಥದ್ದೇ ಇಲ್ಲ. ನಾವು ನೀನು ಹಂಗೆ 10 ರೂಪಾಯಿ ಬಡ್ಡಿ ತಗೊಂಡ್ರೆ ಭಾಳ ಇಂಟ್ರೆಸ್ಟ್ ಹಾಕಿದ್ದಾರೆ ಅಂತೇಳಿ ಕಂಪ್ಲೇಂಟ್ ಮಾಡಿ 10 ರೂಪಾಯಿ ಬಡ್ಡಿ ತಗೊಂತಾ ಇದ್ದಾರೆ ಅಂತಂದರೆ ತಿರ್ಕೊಂಡು ಕಂಪ್ಲೇಂಟ್ ಮಾಡಿದ್ರೆ ಅವರು ನಿನಗೇನೆ ತೊಂದರೆ ಆಗುತ್ತೆ. ಬಡ್ಡಿ ಕೊಟ್ಟಿರೋರಿಗೆಲ್ಲ ಹೇಳ್ಬಿಡ್ತೀವಿ. ನಿಂದು ಏನು ನಡೆಯಲ್ಲ. ಇನ್ಮೇಲೆ ನಿನ್ನ ಕೈಯಾಗೆ ಏನೂ ಇಲ್ಲ. ನಾವು ಇಷ್ಟು ದಿವಸ ಅನುಸರಿಸಿದೆ. ಇನ್ಮೇಲೆ ನಾವು ಹೇಳ್ದಂಗೆ ಕೇಳ್ಕೊಂಡು ನೀನು ಇರ್ಬೇಕು ಅಷ್ಟೇ. ಕಂಪ್ಲೇಂಟ್ ಕೊಟ್ಟರೆ ನಿನಗೆ ಅದು ತೊಂದರೆ. 10 ರೂಪಾಯಿ ಬಡ್ಡಿ ತಗೊಳ್ಳೋ ಅಂಥದ್ದು ರೂಲ್ಸ್ ಎಲ್ಲೂ ಇಲ್ಲ. ಎಲ್ಲ ಇದು ಕೇಳ್ಕೊಂಬರೋದು 10 ರೂಪಾಯಿ ಬಡ್ಡಿ ಹಾಕಿ ಬಡವ್ರ ಮೇಲೆಲ್ಲ 10 ರೂಪಾಯಿ ಬಡ್ಡಿ ತಗೊಳ್ಳೋ ಅಂಥ ರೂಲ್ಸ್ ಎಲ್ಲೈತೆ ಕೇಳ್ಕೊಂಬ ನೀನು. ಕೊಡೋಕೆ ಹೋಗಲಿ ನಿನಗೆ ಅದು ತಿರುಗುಬಾಣ ಆಗುತ್ತೆ. ಆಮೇಲೆ ನೀನೇ ಅನುಭವಿಸ್ಬೇಕಾಗುತ್ತೆ ನೋಡು. ನಾವೇನು ನಿಮ್ಗೆ ಏನು ಕೊಡಲ್ಲ. ನಾವೇನು ಮಾಡ್ಬೇಕು ಅಂಬೋದು ನಮಗೆ ಚೆನ್ನಾಗಿ ಗೊತ್ತೈತಿ. ನಾವು ಮಾಡ್ತೀವಿ. ನಮ್ಗೇನು ಎಂಥದ್ದು ಮಾಡಬೇಕು ಹೆಂಗೆ ಇಡಬೇಕು ಅಂಬೋದು ನಮಗೆ ಚೆನ್ನಾಗಿ ಗೊತ್ತೈತಿ. ನಾವು ಎಲ್ಲಿ ಬಂಡವಾಳ ಹಾಕ್ಬೇಕು ಅಂಬೋದು ಗೊತ್ತೈತೆ. ನಮ್ಮ ಹತ್ರ ಐತೆ ದುಡ್ಡು. 1 ರೂಪಾಯಿ ನಾವು ಬಳಸ್ಕೊಂಡಿಲ್ಲ. ಹೆಂಗೆ ಜೋಪಾನ ಮಾಡ್ಕೋಬೇಕು ಹಂಗೆ ಜೋಪಾನ ಮಾಡ್ಕೊಂಡಿದ್ದೀವಿ. ನಾವು ಹೆಂಗೆ ನಮಗೆ ಇಕ್ಕಬೇಕು ಅಂಬೋದು ನಮಗೆ ಚೆನ್ನಾಗಿ ಗೊತ್ತೈತಿ. ನಾವು ಇಟ್ಕೊಂತೀವಿ. ನೀನು ಹೇಳ್ದಾಗ ನಾವೇನೇನು ಕೇಳಲ್ಲ. ನೀನು ಎಷ್ಟ್ರಾಗಿರ್ಬೇಕು ಅಷ್ಟ್ರಾಗಿ ಇರೋದು ಕಲಿ. ನೋಡು ಹೆಂಗೆ ಮಾತಾಡ್ತೀರ ಅಬ್ಬಬ್ಬ. ನನ್ನ ದುಡ್ಡು ಒಡವೆ ಎಲ್ಲ ಒತ್ಕೊಂಡು ಹೆಂಗೆ ಮಾತಾಡ್ತೀರಿ. ಬಡ್ಡಿ ಕೊಟ್ಟಿರೋರ್ಗೆ ಹೇಳ್ತಾರಂತೆ. ಯಾರ್ತಗಳೇ ನಾನು ಬಡ್ಡಿ ಕೊಟ್ಟಿರೋ ದುಡ್ಡೇ ಸಾಕು. ಆ ದುಡ್ಡೇ ಸಾಕಣೆ ಎಲ್ಲ ವಸೂಲಿ ಮಾಡ್ತೀನಿ. ನಾನು ಬಿಡಲ್ಲ. ನನಗೆ ಗೊತ್ತೈತೆ. ಇಷ್ಟು ದಿವಸ ಈ ಬಡ್ಡಿ ಬಗ್ಗೆ ಯಾವಾರ ಮಾಡ್ಯವಳೆ. ನನಗೆ ದುಡ್ಡು ಬಡ್ಡಿ ವಾದಿಸ್ಕೆ ಮಕ್ಕ ಅಲ್ಲಿ ನಿನಗೆ ಕೊಡ್ತಾರೆ ಅಂತ ಅನ್ಕೊಂಡಿದೀಯ ಜನ. ಅಯ್ಯೋ ನನಗೆ ಗೊತ್ತೈತೆ ಹೆಂಗೆ ಜನ ಕೊಟ್ಟಿರೋದು ಒಳ್ಳಿಸ್ಕೋಬೇಕು ಅಂತ. ಇನ್ನು 15-20 ಲಕ್ಷ ನಾನು ದುಡ್ಡು ಕೊಟ್ಟಿದ್ದೀನಿ ಬಡ್ಡಿಗೆ. ಅದನ್ನೆಲ್ಲ ಇಸ್ಕೊಂಬತ್ತೀನಿ. ಇಸ್ಕೊಂಬರೋದು ಗೊತ್ತೈತೆ ನನಗೆ. ನಿನ್ನಂತಳನ್ನೆಲ್ಲ ಕೇಳಬೇಕು ಅಂಬೋದೇನಿಲ್ಲ ನಾನು. ನಿನ್ನಂತಳನ್ನೆಲ್ಲ ಕೇಳಿ ನನ್ನ ಹತ್ರ ಎಲ್ಲ ಏನು ಕೇಳಬೇಕು ಅಂಬೋದೇನಿಲ್ಲ. ನನಗೆ ಗೊತ್ತೈತಿ. ಹಿಂಗೆ ಮಾತಾಡಬೇಕು ಯಾರ ಹತ್ರ ಹೆಂಗಿರ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತೈತಿ. ನಾನು ಮಾತಾಡ್ತೀನಿ. ನನಗೆ ಗೊತ್ತೈತಿ. ಅಂದಮೇಲೆ ನಿನ್ನೇನು ನಾನು ಕೇಳಲಿ. ಏನು ಅವತಾರ ಆಡ್ತಾ ಇದೆ ಅಂತ ಅವೆಲ್ಲ ನಡೆಯಲ್ಲಮ್ಮ. ನನಗೆ ಗೊತ್ತೈತಿ ಯಾರ ಹತ್ರ ಹೆಂಗಿರ್ಬೇಕು ಅನ್ನೋದು ನನಗೆ ಗೊತ್ತೈತಿ. ಏನು ನಿಮ್ಮಂತರ್ನೆಲ್ಲ ಕೇಳಿ ತಿಳ್ಕೊಬೇಕು ಅನ್ನೋದೇನಿಲ್ಲ. ಇಷ್ಟು ದಿವಸ ಬಡ್ಡಿ ವ್ಯವಹಾರ ಮಾಡ್ತೀನಿ. ನಾನು ನೋಡಿದ್ರೆ ಬಡ್ಡಿ ಇಸ್ಕೊಂಡಿರೋರು ಗಡ 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 ನಡುತ್ತಾರೆ. ಬಡ್ಡಿ ಭಾಗ್ಯ ಬಂತು ಅಂತ ಬಡ್ಡಿ ಹೆದ್ರಕಂಡು ಕೊಟ್ಟು ಕಳಿಸ್ತಾರೆ. ಅಯ್ಯೋ ನೀನು ನನ್ಗೆ ಅದೇ ದುಡ್ಡು ಸಾಕು ನೋಡು ನಿಮ್ಮನ್ನ ಹೆಂಗೆ ಓಡಿಸ್ತೀನಿ ಇಲ್ಲಿಂದ ಅಂತ. ಓಹೋ ಏನು ಅವತಾರ ಆಡ್ತಿದ್ದೀರಾ ನೀವು. ನನ್ನ ದುಡ್ಡು ಒಡವೆ ಹೊತ್ಕೊಂಡು ನನಗೆ ಗೊತ್ತೈತಿ. ಇನ್ನೂ ನನ್ನ ಹತ್ರ ಏನು ದುಡ್ಡು ಐತೆ ಅದೇ ದುಡ್ಡಲ್ಲ ಇನ್ನೂ ಐತೆ ನನ್ನ ಹತ್ರ. ಏನು ನಾನು ನೋಡಿ ನಿಮ್ಮನ್ನ ಏನು ಮಾಡ್ಬೇಕು ಅಂಬೋದು ಗೊತ್ತೈತಿ. ನನಗೆ ಗೊತ್ತೈತೆ ಮಾಡ್ತೀನಿ. ಏನು ಈ ಬಡ್ಡಿ ಬಗ್ಗೆ ಮ್ಯಾಕ ಸುಮ್ಮನೆ ಇದ್ದಾಳೆ ಅಂತ ತಿಳ್ಕೊಂಡಿರ್ಬೋದು. ನಾನು ಸುಮ್ಮನಿರಲ್ಲ. ನನಗೆ ಗೊತ್ತು ಏನು ಮಾಡ್ಬೇಕಂತ ನಾನು ಮಾಡ್ತೀನಿ. ಮತ್ತೆ ದುಡ್ಡು ಸಿಕ್ಕಿಲ್ಲ ಅಂತ ಪರದಾಡ್ತೈತಿ. ದುಡ್ಡು ಸಿಗ್ಲಿಲ್ವಲ್ಲ ಏನು ಮಾಡೋಣ ದುಡ್ಡು ಒಡವೆ ಎಲ್ಲ ಹೊತ್ಕೊಂಡವ್ರಲ್ಲ ಅಂತ. ನಾವು ಮಾತ್ರ 1 ರೂಪಾಯಿಗೆ ತೋರಿಸಲ್ಲ. ನಾವು ಇನ್ನೂ ಏನು ಮಾಡ್ತೀವಿ ಅಂತ ನಾವು ನಮ್ಮ ಮತ್ತೆ ಹೇಳೋದು ಇಲ್ಲ. ಮಾಡಿದ್ಮೇಲೆ ಗೊತ್ತಾಗಲಿ ಆ ಅಮ್ಮನಿಗೆ. ನೋಡ್ತಾ ಇರಿ ಏನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನೀವು ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ ಧನ್ಯವಾದಗಳು.